ಯುಕೆ, ಫ್ರಾನ್ಸ್, ಜರ್ಮನಿ, ಜಪಾನ್ ಮತ್ತೆ ಗ್ರೀಸ್ನಂತಹ ಸಾಂಪ್ರದಾಯಿಕ ಯುಎಸ್ ಪಾಲುದಾರರು ಯುದ್ಧ ನೌಕೆಗಳನ್ನು ಕಳಿಸೋದಿಕ್ಕೆ ಯಾಕೆ ನಿರಾಕರಿಸಿದ್ವು? ಇದು ಜಾಗತಿಕ ವೇದಿಕೆಯಲ್ಲಿ ಟ್ರಂಪ್ ಅವರ ರಾಜತಾಂತ್ರಿಕ ಪ್ರಭಾವ ದುರ್ಬಲಗೊಳ್ತಾ ಇದೆ ಅನ್ನೋದರ ಸ್ಪಷ್ಟ ಸಂಕೇತನ. ನಿಕಟ ಮಿತ್ರ ರಾಷ್ಟ್ರಗಳು ಕೂಡ ಟ್ರಂಪ್ ಕರೆಗೆ ಓಗೊಡಲಿಲ್ಲ ಅಂತ ಅನ್ನೋದು ಜಾಗತಿಕ ಸಂಘರ್ಷಗಳಲ್ಲಿ ಅಮೆರಿಕದ ನಾಯಕತ್ವದ ವಿಶ್ವಾಸಾರ್ಹತೆಯ ಬಗ್ಗೆ ಏನ್ ಹೇಳುತ್ತೆ? ಇರಾನ್ ಮತ್ತೆ ಮಧ್ಯಪ್ರಾಚ್ಯದ ಕಡೆಗಿನ ಅಮೆರಿಕದ ಸಂಘರ್ಷದ ರೀತಿಯಿಂದ ಜಗತ್ತು ದೂರ ಸರಿಯೋದಿಕ್ ಪ್ರಾರಂಭ ಮಾಡಿದೆಯಾ? ಟ್ರಂಪ್ ಮನವಿ ಬಗೆಗಿನ ಚೀನಾದ ಮೌನ ಲೆಕ್ಕಾಚಾರದ ರಾಜತಾಂತ್ರಿಕ ನಡೆನ ಅಥವಾ ಜಾಗತಿಕ ಶಕ್ತಿಯ ಚಲನಶೀಲತೆ ಬದಲಾಯಿಸುವಂತ ಒಂದು ಸಂಕೇತನ? ಇರಾನ್ ಪ್ರತಿ ಹಡಗಿಗೆ ಪ್ರತ್ಯೇಕವಾಗಿ ಅನುಮತಿಯನ್ನ ನಿರ್ಧಾರ ಮಾಡ್ತಾ ಇರುವಾಗ ಅಲ್ಲಿ ಅಮೆರಿಕದ ಆಟ ನಡೆಯೋದಿಲ್ಲ ಅನ್ನೋದನ್ನ ಅದು ಬಹಿರಂಗಪಡಿಸ್ತಾ ಇದೆಯಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.